ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಈವ್ನಿಂಗು ಪಾಸ್ತಾ ಮಾಡ್ಕೊಳ್ಳೋಣ ಬನ್ನಿ ಹೇಗೆ ಮಾಡೋಣ ಅಂತ. ಇವತ್ತು RCB ವರ್ಸಸ್ DC ಮ್ಯಾಚ್ ಬೇರೆ ಇದೆ 7:30ಗೆ. ಅಷ್ಟರೊಳಗಡೆ ಮಾಡ್ಕೋಬೇಕು. ಸೊ ಫಟಾಫಟ್ ಅಂತ ಮಾರ್ಕೆಟಿಗೆ ಹೋಗಿ ಎಲ್ಲ ವೆಜಿಟೇಬಲ್ಸ್ನ ತೊಗೊಂಬಂದೆ. ನಾನು ಇಲ್ಲೇನು ಜಾಸ್ತಿ ಯೂಸ್ ಮಾಡ್ತಿಲ್ಲ, ನಾನು ಯೂಸ್ ಮಾಡ್ತಿರೋ ಜಸ್ಟ್ ಕ್ಯಾಪ್ಸಿಕಮ್ಮು, ಆನಿಯನ್ನು, ಸ್ವೀಟ್ ಕಾರ್ನ್ಸು ಮತ್ತು ಬ್ರೊಕೋಲಿ ಮತ್ತು ಗಾರ್ಲಿಕ್ ಅಷ್ಟೇ. ಮಶ್ರೂಮ್ ನೋಡಿದೆ, ಬಟ್ ಮಶ್ರೂಮ್ ಸಿಗಲಿಲ್ಲ. ಇತ್ತು ಬಟ್ ಅದು ಚೆನ್ನಾಗಿರಲಿಲ್ಲ, ಆಲ್ರೆಡಿ ಹಾಳಾಗಿತ್ತು ಅಂದ್ಬಿಟ್ಟು ನಾನು ತರಲಿಲ್ಲ. ಸೊ ಅದಾದಮೇಲೆ ಎಲ್ಲದನ್ನು ನೀಟಾಗಿ ಹೆಚ್ಕೊಂಡು ನಿಮಗೆ ಯಾವ ಥರ ಬೇಕು, ಯಾವ ಶೇಪಿಗೆ ಬೇಕು ಆ ಥರ ಚಾಪ್ ಮಾಡಿಕೊಂಡು ನೀಟಾಗೆಲ್ಲ ಎತ್ತಿಟ್ಕೊಳ್ಳಿ. ಅದಾದ ನಂತರ ನಾನು PGಲಿ ರೂಮ್ ಒಳ್ಳೆನೇ ಕೆಟಲ್ ಇತ್ತು. ಸೊ ರೂಮಲ್ಲಿ ಕೆಟಲ್ಲೇ ಯೂಸ್ ಮಾಡಿಕೊಂಡು ನಾನು ಬಾಯ್ಲ್ ಮಾಡಿಕೊಂಡೆ ಪಾಸ್ತಾನ. ಸೊ ಬಾಯ್ಲ್ ಮಾಡ್ಕೊಂಡು ಆದಮೇಲೆ ಅದನ್ನು ಸೋಸಿ ಸೈಡಿಗೆ ಎತ್ತಿಟ್ಕೊಂಡು ಅದಾದಮೇಲೆ ಎಲ್ಲ ತೊಗೊಂಡು ನನಗೆ ಬೇಕಾಗಿರೋದು ಮಸಾಲ ಎಲ್ಲ ಕೆಳಗಡೆ ಗ್ಯಾಸ್ ಹತ್ರ ಹೋದೆ. ಯೂಶಲಿ PGಲಿ ಕೆಳಗಡೆ ಇಟ್ಟಿರ್ತಾರೆ, ಒನ್ಲಿ ಒನ್ ಗ್ಯಾಸ್ ಆಲ್ ಓವರ್ PG. ಸೊ ಅಲ್ಲಿ ಹೋದರೆ ಆಲ್ರೆಡಿ 2-3 ಜನ ಹುಡುಗಿರೋ ಟೀ ಕಾಫಿ ಅದು ಮಾಡ್ಕೊತಾ ಇದ್ರು. ಸೊ ನಾನು ವೆಯ್ಟ್ ಮಾಡಿ ನನ್ನ ಟರ್ನ್ ಬಂದಮೇಲೆ ನಾನು ಹೋಗಿ ಫಸ್ಟು ಕ್ರೀಮ್ ಪ್ರಿಪೇರ್ ಮಾಡ್ಕೊಂಡು, ಇಲ್ಲಿ ಕ್ರೀಮಿಗೆ ಬಟರ್ನ ಸ್ವಲ್ಪ ಕರಗಿಸ್ಕೊಂಡು ಅದಕ್ಕೆ ಯೂಶಲಿ ಮೈದಾ ಹಿಟ್ಟು ಹಾಕಿ ಹಾಲು ಹಾಕಿ ಮಾಡ್ತೀನಿ ಕ್ರೀಮು. ಬಟ್ ಇಲ್ಲಿ ಮೈದಾ ಹಿಟ್ಟು ಇರಲಿಲ್ಲ. ಸೊ PGಲಿ ಕೇಳಿದೆ, ಅಲ್ಲೂ ಇಲ್ಲ ಅಂತಂದರು. ಸೊ ಅವ್ರ ಹತ್ರ ಗೋಧಿ ಹಿಟ್ಟನ್ನ ಇಸ್ಕೊಂಡು ಕ್ರೀಮ್ನ ಮಾಡಿಕೊಂಡೆ. ಸೊ ತಿಕ್ ಪೇಸ್ಟ್ ಆಗೋವರೆಗೂ ನಾವಿಲ್ಲಿ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಸೊ ಒನ್ಸ್ ಅದು ತಿಕ್ ಪೇಸ್ಟ್ ಕ್ರೀಮ್ ಥರ ಆಯಿತು ಅಂತಂದಾಗ ನಾವು ತೆಗೆದು ಅದನ್ನು ಕೂಲ್ ಆಗೋಕ್ಕೆ ಸೈಡಲ್ಲಿ ಇಡಬೇಕು. ಅದು ಕೂಲ್ ಆಗೋವರೆಗೂ ನಾವು ಬಾಣಲಿ ತೊಗೊಂಡು ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಬೇಯಿಸ್ಕೋಬೇಕು ನೀಟಾಗಿ. ಅದಾದಮೇಲೆ ನಾನಿಲ್ಲಿ ಸಾಲ್ಟು, ಟರ್ಮರಿಕ್ಕು, ಲೈಟಾಗಿ ಪೆಪ್ಪರು ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಲೈಟಾಗೆ. ಬಿಕಾಸ್ ಚಿಲ್ಲಿ ಫ್ಲೇಕ್ಸನ್ನು ಲಾಸ್ಟಿಗೆ ಯೂಸ್ ಮಾಡೋದ್ರಿಂದ ನಾನು ಚಿಲ್ಲಿ ಪೌಡರ್ ಲೈಟಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಎಲ್ಲ ನೀಟಾಗಿ ಬಾಯ್ಲ್ ಆದಮೇಲೆ ನಾನು ಸ್ವಲ್ಪ ಎಕ್ಸ್ಟ್ರಾ ಬಟರ್ನ ಆ್ಯಡ್ ಮಾಡ್ಕೊತಿದ್ದೀನಿ ಇಲ್ಲಿ ವೆಜಿಟೇಬಲ್ಸಿಗೆ. ಸೊ ಎಲ್ಲ ಸ್ವಲ್ಪ ಕ್ರೀಮಿಯಾಗಿ ಸ್ಮೂತಾಗಿ ಬರಲಿ ಅಂದ್ಬಿಟ್ಟು ಲಾಸ್ಟಲ್ಲಿ ಕ್ರೀಮ್ನ ಆ್ಯಡ್ ಮಾಡ್ಕೊಂಡು ಅದಾದಮೇಲೆ ಪಾಸ್ತಾನ ಆ್ಯಡ್ ಮಾಡಿಕೊಂಡು, ಇಲ್ಲಿ ಕ್ರೀಮಿಗೆ ಎಷ್ಟು ಬೇಕು ಅಷ್ಟಷ್ಟೇ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಆ್ಯಡ್ ಮಾಡಿದ್ರೆ ಅದು ಟೇಸ್ಟ್ ಹಾಳಾಗಿ ಹೋಗ್ಬಿಡ್ತದೆ. ಅದಾದಮೇಲೆ ಸೆಸಮೆ ಸೀಡ್ಸು, ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಚಾಟ್ ಮಸಾಲ ಎಲ್ಲ ಆ್ಯಡ್ ಮಾಡಿಕೊಂಡು ಆರಿಗೋನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರೆ ಒಳ್ಳೆ ಸೂಪರಾಗಿರೋ ಯಮ್ಮಿ ಪಾಸ್ತಾ ರೆಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ನನ್ನ ವಿಡಿಯೋನ, ಹಾಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. I'll see you guys in next video. Bye bye.